ಚಿತ್ರದುರ್ಗದ ಹಿರಿಯೂರಿನ ಬಳಿ ಬಸ್ ದುರಂತ ನಡೆದು 2 ದಿನ ಕಳೆದಿದೆ. 7 ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ 2 ಯುವತಿಯರು ಕೂಡ ಕೊನೆ ಉಸಿರೆಳೆದಿದ್ದಾರೆ. ಬಾಲ್ಯದಿಂದಲೂ ಕೂಡ ಒಟ್ಟೊಟ್ಟಿಗೆ ಬೆಳೆದವರು, ಅದಾದ ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಒಟ್ಟೊಟ್ಟಿಗೆ ಕೆಲಸಕ್ಕೆ ಸೇರಿ ಒಟ್ಟೊಟ್ಟಿಗೆ ಇದ್ದವರು ಈಗ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗ ಬಳಿ ಬಸ್ ದುರಂತ ಪ್ರಕರಣ. ಸಾವಿನಲ್ಲೂ ಒಂದಾದ ಬಾಲ್ಯ ಸ್ನೇಹಿತೆಯರು, ಜೊತೆಯಾಗಿ ಬೆಳೆದವರು, ಜೊತೆಯಲ್ಲೇ ದುರಂತ ಅಂತ್ಯ. ಚಿತ್ರದುರ್ಗದ ಗೊರ್ಲತ್ತು ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ನವ್ಯ, ಮಾನಸ ದಾರುಣವಾಗಿ ಕೊನೆಯುಸಿರೆಳೆದಿದ್ದಾರೆ. ಬಾಲ್ಯದಿಂದಲೂ ಜೊತೆಯಲ್ಲೇ ಬೆಳೆದು ವಿದ್ಯಾಭ್ಯಾಸ ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಒಂದೇ ಕಡೆ ಕೆಲಸ ಮಾಡ್ತಿದ್ದವರು ಸಾವಿನಲ್ಲೂ ಒಂದಾಗಿದ್ದಾರೆ. ಬಸ್ ಅಪಘಾತದಲ್ಲಿ ದಾರುಣವಾಗಿ ಅಂತ್ಯ ಕಂಡಿರುವುದು ಪೋಷಕರನ್ನ ಅತೀವ ದುಃಖದಲ್ಲಿ ಮುಳುಗಿಸಿದೆ. ಬಸ್ ದುರಂತದಲ್ಲಿ ಮೃತಪಟ್ಟಿದ್ದ ನವ್ಯ ಹಾಗೂ ಮಾನಸ LKGಯಿಂದಲೂ ಜೊತೆಯಾಗಿ ವಿದ್ಯಾಭ್ಯಾಸ ಆರಂಭಿಸಿದ್ರು. ಚನ್ನರಾಯಪಟ್ಟಣದಲ್ಲಿ ಪ್ರಾಥಮಿಕ PUC ಮುಗಿಸಿ ಹಾಸನದ ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರು. ಹಾಸನದಲ್ಲೇ MTech ಮಾಡಿದ್ರು. ನವ್ಯ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನ ಫೈಸ್ಕೇರ್ನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ರು. ಮಾನಸ ಮಾನ್ಯತಾ ಟೆಕ್ ಪಾರ್ಕ್ನ HCL ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಇಬ್ಬರು ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸವಿದ್ರು. ಇದರಿಂದ ಇಬ್ಬರ ಪೋಷಕರಿಗೂ ಯಾವುದೇ ಆತಂಕವಿರಲಿಲ್ಲ. ಚನ್ನರಾಯಪಟ್ಟಣದ ತಮ್ಮ ಮನೆಗಳಿಗೆ ಬಂದ್ರು, ಇಬ್ಬರು ಒಟ್ಟಿಗೆ ಬರ್ತಿದ್ರು. LKG UKG ಇಂದ ಒಟ್ಟಿಗೆ ಬೆಳೆದು ಒಟ್ಟಿಗೆ ಓದಿದ್ರು. ಒಂದೇ ಮನೆಯಲ್ಲಿ 3 ಜನನು ಮನೆ ಬಾಡಿಗೆ ಮಾಡ್ಕೊಂಡು ಒಟ್ಟಿಗೆ ಇದ್ರು. ಒಟ್ಟಿಗೆ HCL ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ಕ್ರಿಸ್ಮಸ್ ಡೇ ಅಂತ ರಜೆ ಇತ್ತಲ್ಲ, ಒಂದು ದಿವಸ ಪಿಕ್ನಿಕ್ ಹೋಗಿ ಬರ್ತೀವಿ ಅಪ್ಪಾಜಿ ಅಂತ ಫೋನ್ ಮಾಡಿದ್ಲು. ರಾತ್ರಿ 9 ಗಂಟೆಲಿ ಅವಳ ಜೊತೆ ಮಾತಾಡಿದ್ದೆ. ಹಿಂಗಾಗಿ ದುರಂತ ಆಗಿದೆ. ಮಿಲನ ಅಂತ ಅವಳ ಫ್ರೆಂಡು, ಅವಳು ಬದುಕಿದ. ಅವಳು ಯಾರೋ ಬೇರೆ ಫೋನಿಂದ 7:45 ಫೋನ್ ಮಾಡಿದ್ಲು. ಹಿರಿಯೂರು ಮತ್ತೆ ಚಿತ್ರದುರ್ಗ ಮಧ್ಯದಲ್ಲಿ ಈ ಅಪಘಾತ ನಡೆದಿದೆ. ನಾನು ಬಸ್ಸು ಜಂಪ್ ಮಾಡಿ ಬಂದಿದ್ದೀನಿ. ಅವರು ಬಸ್ ಒಳಗೆ ಏನಾದ್ರು ಅಂತ ಗೊತ್ತಿಲ್ಲ. ಮದುವೆ ನಿಶ್ಚಿತ ಅಂದ್ರೆ ಎಲ್ಲ ಮಾತುಕತೆ ಆಗಿತ್ತು. ಡೇಟ್ ಬಿಟ್ಟಿರಲ್ಲ. ಡೇಟು ಈ ವಾರ ಹೋಗಿ ಬಂದ್ಬಿಟ್ಟು ನೀ ಭಾನುವಾರ ಬರ್ತೀನಿ, ಆಗ ಮಾತಾಡೋಣ ಅಪ್ಪಾಜಿ, ಆಮೇಲೆ ಚೌಟ್ರಿ ಎಲ್ಲ ಬುಕ್ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳಿದ್ರು. ನವ್ಯ ಹಾಗೂ ಮಾನಸ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ. ಬಾಲ್ಯದ ವಿದ್ಯಾಭ್ಯಾಸ ದಿನದಿಂದಲೂ ಇಬ್ಬರು ಒಂದೇ ರೀತಿಯ ಬಟ್ಟೆ, ಒಂದೇ ರೀತಿಯ ಜ್ಯುವೆಲರಿ ಖರೀದಿಸ್ತಾ ಇದ್ರು. ಶಾಲಾ ಕಾಲೇಜು ವಾರ್ಷಿಕೋತ್ಸವದಲ್ಲೂ ಒಟ್ಟಿಗೆ ಭಾಗವಹಿಸ್ತಾ ಇದ್ರು. ಇವರ ಗೆಳೆತನ ನೋಡಿದ್ದ ಪೋಷಕರು ಇಬ್ಬರು ತಮ್ಮ ಮಕ್ಕಳೆಂದು ಭಾವಿಸಿದ್ರು. ಕಷ್ಟಪಟ್ಟು ಸಾಕಿದ್ದ ಮಕ್ಕಳಿಗೆ ಒಳ್ಳೆಯ ಕಡೆ ಸಂಬಂಧ ನೋಡಿದ್ರು. ಮುಂಬರುವ ಏಪ್ರಿಲ್ನಲ್ಲಿ ನವ್ಯ ಹಾಗೂ ಜೂನ್ನಲ್ಲಿ ಮಾನಸ ವಿವಾಹ ನಿಶ್ಚಯವಾಗಿತ್ತು. ಆದ್ದರಿಂದ ನವ್ಯ, ಮಾನಸ ಹಾಗೂ ಮಿಲನ ಮೂವರು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ 1 ದಿನದ ಟ್ರಿಪ್ಗೆ ಹೊರಟಿದ್ರು. ಆದರೆ ಹಿರಿಯೂರು ರಸ್ತೆಯಲ್ಲಿ ನಡೆದ ಘೋರ ದುರಂತದಲ್ಲಿ ನವ್ಯ ಹಾಗೂ ಮಾನಸ ಇಬ್ಬರು ಬೆಂಕಿಗಾಹುತಿಯಾಗಿದ್ದಾರೆ. ಸಾವಿನಲ್ಲೂ ಗೆಳತಿಯರು ಒಂದಾಗಿದ್ದಾರೆ. 25ಕ್ಕೆ ಬಸ್ಸಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡಿದ್ರು. ಸರ್ ಹೋಗಿ ಬರ್ತೀವಿ, ಗೋಕರ್ಣ ಹೋಗ್ತಾ ಇದ್ದೀವಿ ಕಣಪ್ಪ, ಗೋಕರ್ಣ ಮುಗಿಸ್ಕೊಂಡು ಮುರುಡೇಶ್ವರ ಮುಗಿಸ್ಕೊಂಡು ಸಿಗೋಂದೂರ್ಗೆ ಹೋಗಿ ಭಾನುವಾರ ಬರ್ತೀವಿ ಕಣಪ್ಪ ಅಂತ ಫೋನಲ್ಲೇ ಮಾತಾಡಿದ್ದು. ಹೋಗಿ ಬರಪ್ಪ ಜೋಪಾನ ಕಣಪ್ಪ ಅಂತ ಹೇಳಿದ್ರು. UKG LKG ಪೂರ್ಣಚಂದ್ರ ಸ್ಕೂಲಲ್ಲಿ 10th ವರೆಗೂ ನೋಡಿದ್ರು. 10th ಇಂದ PUC ನ ಟೈಮ್ಸ್ ಕಾಲೇಜಲ್ಲಿ ಮುಗಿಸಿದ್ರು. ಇಂಜಿನಿಯರಿಂಗ್ ನ ರಾಜು ಕಾಲೇಜಲ್ಲಿ ಮುಗಿಸಿದ್ರು. MTech ನ ಮಲ್ನಾಡ್ ಕಾಲೇಜಲ್ಲಿ ಓದಿದ್ರು. ಬೆಂಗಳೂರಿಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ತಗೊಂಡ್ರು ಸರ್. ನಾಗವಾರ ಅಲ್ಲಿ ಪೇಸ್ ಕಂಪ್ನಿಲಿ ಕೆಲಸ ತಗೊಂಡ್ರು ಸರ್. ಇಬ್ರು ಚೆನ್ನಾಗಿದ್ರು ಸರ್. ಒಂದೇ ಮನೇಲಿ ಮಾರ್ತಳ್ಳಿಲಿ ಮನೆ ಮಾಡ್ಕೊಂಡು ಒಟ್ಟಿಗೆ ಇದ್ರು ಸರ್. ಜನ ಫ್ರೆಂಡ್ಸ್ ಹೋಗಿದ್ರು, ಮಿಲನ ಮತ್ತೆ ಮಾನಸ, ನವ್ಯ. ಅದರಲ್ಲಿ ಮಿಲನಗಳು ಬಚಾವಾಗಿದ್ದಾಳೆ. ಅವಳೇ ಫೋನ್ ಮಾಡಿ ಹೇಳಿದ್ದು, ಹಿಂಗೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಆಕ್ಸಿಡೆಂಟ್ ಆಯ್ತು, ನವ್ಯ ಅವರು ಬೇರೆ ಹಾಸ್ಪಿಟ್ಲ್ ಇದ್ದಾರೆ, ಕರ್ಕೊಂಡೋಗಿ ಬನ್ನಿ ಅಂತ ಫೋನ್ ಮಾಡಿದ್ರು. ನಾವು ಕರ್ಕೊಬರಕ್ಕೆ ಅಂತ ಹೋದ್ವು. ಅಲ್ಲಿಗೆ ಕರ್ಕೊಬರಕ್ಕೆ ಆಗ್ಲಿಲ್ಲ ನಮ್ಗೆ. ಮಕ್ಕಳಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿ ಕಣ್ತುಂಬಿಕೊಳ್ಳಬೇಕಾದ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಜೊತೆಯಲ್ಲಿಯೇ ಓದಿ ಬೆಳೆದು ಕೆಲಸಕ್ಕೆ ಸೇರಿದ್ದ ಗೆಳತಿಯರು ಸಾವಿನಲ್ಲೂ ಒಂದಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಶಶಿಧರ್ BC, ಪಬ್ಲಿಕ್ TV, ಹಾಸನ.